ಗಾರ್ಲದಿನ್ನಿಯಲ್ಲಿ ಬೆಂಕಿಗೆ ಹೊತ್ತಿ ಹುರಿದ ಬಣವೆಗಳು. ರಾಯಚೂರು ತಾಲೂಕಿನ ಗಾರ್ಲದಿನ್ನಿ ಗ್ರಾಮದ ತಾಯಮ್ಮಗುಡಿ ಹಿಂಭಾಗದಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಬಣವೆಗಳು ಹೊತ್ತಿ ಹುರಿದ ಘಟನೆ ಮಂಗಳವಾರ ನಡೆದಿದೆ. ಬಿಸಿಲಿನ ಝಳ ಹೆಚ್ಚಾಗುತ್ತಿದ್ದು ಜಿಲ್ಲೆಯಲ್ಲಿ ಅಗ್ನಿ ಅವಘಡಗಳು ಹೆಚ್ಚಾಗುತ್ತಿದೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಬೆಂಕಿ ಹೊತ್ತಿಕೊಂಡಿದ್ದು ಅಕ್ಕಪಕ್ಕದಲ್ಲಿ ಇದ್ದ 5-6 ಬಣವೆಗಳು ಬೆಂಕಿಯ ಕೆನ್ನಾಲಿಗೆ ಸಿಲುಕಿ ಸುಟ್ಟು ಬೂದಿಯಾಗಿವೆ. ಶಂಕರಗೌಡ, ಶಿವರಾಜಗೌಡ, ಪಂಪನಗೌಡ, ಮಹಾಬಲ್ ಸಾಬ್, ಅಜ್ಮೀರ್ ಸಾಬ್ ಎನ್ನುವವರ ಬಣವೆಗಳು ಸುಟ್ಟಿದ್ದು ಲಕ್ಷಾಂತರ ರೂಪಾಯಿ ಹಾನಿ ಸಂಭವಿಸಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರೇ ಟ್ಯಾಂಕ್ ಮೂಲಕ, ಬಕೆಟ್, ಕೊಡಗಳ ಮೂಲಕ ನೀರು ಹಾಕಿ ಬೆಂಕಿ ನಂದಿಸಲು ನಾನಾ ಕಸರತ್ತು ನಡೆಸಿದರೂ ಪ್ರಯೋಜನವಾಗಿಲ್ಲ. ಸಮೀಪದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದಿರುವ ಕಾರಣ ಬೆಂಕಿ ತಹಬದಿಗೆ ತರಲಾಗಿಲ್ಲ. ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರೇ ಟ್ಯಾಂಕ್ ಮೂಲಕ, ಬಕೆಟ್, ಕೊಡಗಳ ಮೂಲಕ ನೀರು ಹಾಕಿ ಬೆಂಕಿ ನಂದಿಸಲು ನಾನಾ ಕಸರತ್ತು ನಡೆಸಿದರೂ ಪ್ರಯೋಜನವಾಗಿಲ್ಲ. ಘಟನಾ ಸ್ಥಳಕ್ಕೆ ಗ್ರಾಮ ಲೆಕ್ಕಾಧಿಕಾರಿ ಶಾಂತಾ ಸ್ಥಳ ಪರಿಶೀಲನೆ, ಮುಂದಿನ ಕ್ರಮಕ್ಕೆ ಕೈಗೊಳ್ಳುವುದಾಗಿ ತಿಳಿಸಿದರು. ಇದಕ್ಕೆಲ್ಲ ಸಮೀಪದಲ್ಲಿ ಅಗ್ನಿಶಾಮಕ ಠಾಣೆ ಇಲ್ಲದಿರುವ ಕಾರಣ ಬೆಂಕಿ ಹತೋಟಿಗೆ ಬರಲಿಲ್ಲವೆಂದು ಗ್ರಾಮಸ್ಥರು ಮಾಧ್ಯಮದ ಮುಂದೆ ಪ್ರತಿಕ್ರಿಯಿಸಿದರು. ಗಾರಲದಿನ್ನಿ ವೀರನಗೌಡ, ಜಿಕೆ ನ್ಯೂಸ್ ಕನ್ನಡ, ರಾಯಚೂರು. ರಾಯಚೂರು ತಾಲೂಕಿನ ಮರಸೆಟ್ಟಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಗಾರಲದಿನ್ನಿ ಗ್ರಾಮದಲ್ಲಿ ಇವತ್ತು ಮಧ್ಯಾಹ್ನ ಸುಮಾರು 3 ಗಂಟೆಗೆ ಈ ಶಾರ್ಟ್ ಸರ್ಕ್ಯೂಟ್ನಿಂದ ಒಂದು ಕನಿಷ್ಠ 7ರಿಂದ 8 ಬಣವೆಗಳು ಬೆಂಕಿಗೆ ಆಹುತಿಯಾಗಿದ್ದು ರೈತರು ಭಾಳ ಕಂಗಾಲಾಗಿರುತ್ತಾರೆ. ಆದಷ್ಟು ಬೇಗನೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಬೇಕು. ಸೂಕ್ತವಾದಂಥ ಪರಿಹಾರವನ್ನು ತತ್ಕ್ಷಣವೇ ಬೆಂಕಿಗೆ ಆಹುತಿಯಾದಂಥ ಬಣವೆಗಳು ಆಹುತಿಯಾದಂಥ ರೈತರಿಗೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕಾಗಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ತಾವು ಈ ಮೂಲಕ ವಿನಂತಿಸಿಕೊಡುತ್ತಾರೆ. ಸರ್, ಇದು ಅಗ್ನಿ ಅವಘಡ ಆಗೋಕ್ಕೆ ಕಾರಣ ಏನು? ಅಗ್ನಿ ಅವಘಡ ಆಗೋಕ್ಕೆ ಕಾರಣ ಏನು, ಭಾಳ ಬೇಜವಾಬ್ದಾರಿತನದಿಂದ KB ಅವರು ಎಲ್ಲ ವೈರ್ಗಳನ್ನು ಯಾವುದೇ ರೀತಿಯಾದಂಥ ಕನಿಷ್ಠ 40ರಿಂದ 45 ವರ್ಷಗಳ ಹಿಂದೆಯೇನು ಹೊಸ ಲೈನ್ಗಳಾಗಿದ್ವು. ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದೇ ವೈರನ್ನು ಎಳೆಯುವಂಥ ಕೆಲಸವನ್ನಾಗಿರಲಿ ಮತ್ತೊಂದಾಗಿರಲಿ ಕೆಲಸ ಮಾಡಿಲ್ಲ. ಆ ಒಂದು ತಪ್ಪಿನಿಂದ ಇವತ್ತು ಈ ಅವಘಡ ಆಗಿದೆ. ಸರ್, ಒಂದೊಂದು ಬಣವೆ ಎಷ್ಟು ಬೆಲೆ ಬಾಳ್ತದೆ? ಕನಿಷ್ಠ ಒಂದು ಬಣವೆ ಏನಿಲ್ಲ ಅಂದರೆ 45ರಿಂದ 50 ಸಾವಿರ ರೂಪಾಯಿ ಬೆಲೆ ಬಾಳುವಂಥ ಬಣವೆಗಳು. ಸುಮಾರು ಎಷ್ಟು ಬಣವೆಗಳು ಆಹುತಿಯಾಗಿದೆ? ಕನಿಷ್ಠ ಅಂದರೆ ಒಂದು 10ರಿಂದ 15 ಬಣವೆಗಳು. ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಇಲ್ಲಿಗೆ ಸ್ಥಳಕ್ಕೆ ಬಂದಿದ್ದಾರೆ? ಕುಲಕರ್ಣಿ ಅವರು ಒಂದೇ ಈಗಾಗಲೇ ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.